ನಮಸ್ಕಾರ. ಶಂಕರ ನಗರ ಮೈಸೂರು ಯೂನಿವರ್ಸಿಟಿ ಲೇಔಟ್ ಮುಂಭಾಗದಲ್ಲಿರುವಂತಹ ಶಂಕರ ನಗರ ಇದನ್ನು ಡೆವಲಪ್ ಮಾಡಿರುವಂಥರು ಗಾಯತ್ರಿ ಹೌಸಿಂಗ್ ಸೊಸೈಟಿ ಅಂತ. ಮೈಸೂರು ಮಧ್ಯಭಾಗದಿಂದ ಅಬೌಟ್ 12 ಕಿಲೋಮೀಟ್ರಲ್ಲಿರುವಂಥದ್ದು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅನುಮೋದಿತವಾಗಿರುವಂತಹ ಲೇಔಟ್ ಇದು. ನೀವು ನೋಡ್ತಾ ಇರುವಂತಹ ಏನಿದು ಕ್ಲೀನಾಗಿರುವಂತಹ ನಿವೇಶನ ಇದೆ 2186 ಸ್ಕ್ವೇರ್ ಫೀಟ್, 2186 ಸ್ಕ್ವೇರ್ ಫೀಟ್ ಇರುವಂಥದ್ದು. ಸೌತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ ಫಾರ್ ಸೇಲ್. ನಾನು ಸೈಟ್ ತೋರಿಸಿ ಲೊಕೇಶನ್ ಹೇಳಿದ ನಂತರ ನೆಕ್ಸ್ಟ್ ಕ್ವಶನ್ ತಮ್ಮದಿರುವಂಥದ್ದು, ಸುತ್ತಮುತ್ತ ಮನೆ ಇದೆಯಾ, ನಾವು ಮನೆ ಕಟ್ಕೊಂಡು ವಾಸ ಇರ್ಬೋದಾ, ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಯೋಗ್ಯವಾಗಿದೆಯಾ. ಒಮ್ಮೆ ಸುತ್ತಮುತ್ತ ಎಲ್ಲ ತೋರಿಸ್ತೀನಿ, ನೋಡಿ ನಿಧಾನವಾಗಿ ನಿಮ್ಗೆ ಅರ್ಥ ಆಗುತ್ತೆ ಲೊಕೇಶನ್ ಹೇಗಿದೆ, ಮನೆಗಳಾಗಿದೆಯಾ ಅಂತ. ನನ್ನ ಪ್ರಕಾರ ಒಂದು 25ರಿಂದ 30 ಮನೆಗಳು ಈ ಭಾಗದಲ್ಲಿ ಇದೆ. ಒಂದು ಭಾಗದಲ್ಲಿ ವಿಶ್ವೇಶ್ವರಯ್ಯ ಲೇಔಟ್ ಅಂತ ಇದೆ, ಒಂದು ಭಾಗದಲ್ಲಿ ಯೂನಿವರ್ಸಿಟಿ ಲೇಔಟ್ ಇದೆ. ಮೈಸೂರು ದಟ್ಟಗಳ್ಳಿ ಅಂದ ತಕ್ಷಣ ಭಾಳ ಜನಕ್ಕೆ ಗೊತ್ತಾಗುತ್ತೆ. ದಟ್ಟಗಳ್ಳಿಯಿಂದ ಇಲ್ಲಿಗೆ 3 ಕಿಲೋಮೀಟರ್ ಆಗುತ್ತೆ. ಯಾವ ಭಾಗದಲ್ಲಿ, ಮೈಸೂರಿನ ಯಾವ ಭಾಗದಿಂದ ಯಾವ ಭಾಗಕ್ಕೆ ಬಂದರೆ ಈ ಜಾಗ ಸಿಗುತ್ತೆ ಅನ್ನೋದನ್ನು ಟೆಕ್ನಿಕಲಾಗಿ ಹೇಳಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಸೊ ಈ ಪ್ರಾಪರ್ಟಿ, ಈ ವಿಡಿಯೋ ನೋಡ್ತಾ ಇದ್ದು ಈ ಜಾಗದ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಈ ಲೊಕೇಶನ್ನ ಮೆನ್ಷನ್ ಮಾಡಿರ್ತೀನಿ. ಮೆನ್ಷನ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ನಂಬರ್ಗೆ ಫೋನ್ ಮಾಡಿ ನಾನು ಉತ್ತರಿಸ್ತೀನಿ. ಯಂಗ್ಸ್ಟರ್ಸು ಭಾಳಷ್ಟು ಜನ ಕೇಳುವಂತಹ ವಿಚಾರ ಅಥವಾ ನನ್ನ ಕಿವಿ ಮಾತು ಏನು ಅಂತಂದರೆ, ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಾವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದೀವಿ ಅಥವಾ ನಾವು ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ, ನಾವು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅಂತ ಭಾಳಷ್ಟು ಜನ ನೀವು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತೀರಾ. ನಾವು ಲ್ಯಾಂಡ್ಗಳ ಮೇಲೆ ಅಥವಾ ನಿವೇಶನಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇರ್ತೀರಿ. ನೋಡಿ, ಲ್ಯಾಂಡ್ಗಳ ಮೇಲೆ ನೀವು ಯಂಗ್ಸ್ಟರ್ಸ್ ಆಗಿದ್ದು ಫ್ರಮ್ ದ ಏಜ್ ಆಫ್ 25 to 35, 40 ಇದ್ದರೆ ನಿಮ್ಮ ಮನೆಯಲ್ಲಿರುವಂತಹ ಗುರು ಹಿರಿಯರು ಇರ್ಬೋದು, ತಂದೆ ತಾಯಿಗಳ ಮಾತನ್ನ ನೀವು ಕೇಳಿ, ನಿಮಗೆ ಗೊತ್ತಿರುವಂತಹ ಕಾನೂನು ಸಲಹೆಗಾರರನ್ನು ಕೇಳಿ, ಆಯಿತಾ, ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಈ ನಿವೇಶನ ಈಸ್ ವೆರಿ ಗುಡ್ ಫಾರ್ ಯುವರ್ ಇನ್ವೆಸ್ಟ್ಮೆಂಟ್ ಪಾರ್ಟ್. ನಿಮ್ಮ ಫ್ಯೂಚರ್ಗೆ ಬಹಳಷ್ಟು ಮುಂಬರುವ ದಿವಸಗಳಲ್ಲಿ ನಿಮಗೆ ಇದು ಗೋಲ್ಡಾಗಿ ಕನ್ವರ್ಟ್ ಆಗುವಂತಹ ಜಾಗ. ಯಾಕೆಂದರೆ ಮೈಸೂರು ಟುಡೇಸ್ ಡೇಟಲ್ಲಿ ಭಾಳಷ್ಟು ಫಾಸ್ಟಾಗಿ ಬೆಳೀತಾ ಇದೆ. ಸೊ ಒನ್ ಆಫ್ ದೋಸ್ ಪ್ರಾಪರ್ಟೀಸ್ ದಟ್ ಐ ಟೆಲ್ ಯು, ಕಾರ್ನರ್ ಆಗಿರೋದ್ರಿಂದ ಒಂದು ಪಾರ್ಟು 2186 ಸ್ಕ್ವೇರ್ ಫೀಟ್ ಇದೆ ಅಂತ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಸ್ವಲ್ಪ 30, 40, 30, 50ಗೂ ಸ್ವಲ್ಪ ದೊಡ್ಡದಾಗಿರುವಂತಹ ನಿವೇಶನ ಸಿಗೋದು ಸ್ವಲ್ಪ ಕಷ್ಟ. ಅದರಲ್ಲೂ ನೀವು ಇನ್ವೆಸ್ಟ್ಮೆಂಟ್ ವಿಚಾರಕ್ಕೆ ಬಂದಾಗ ನೀವು ಸರಿಸುಮಾರು ಒಂದು 20ರಿಂದ 25 ಲಕ್ಷ ಬಂಡವಾಳ ಇಟ್ಕೊಂಡು ನನ್ನ ಮೈಸೂರಲ್ಲಿ ನಿವೇಶನಗಳ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದರೆ ನಿಮಗೆ ಬ್ಯಾಂಕಿನಿಂದ ಸಾಲ ಸೌಲಭ್ಯ ಸಿಗುತ್ತೆ. ಬೈ ದ ಟೈಮ್ ಯು ಆರ್ 40 ಇಯರ್ಸ್, ನೀವು ಇವತ್ತಿನ 25ರಿಂದ 30 ವರ್ಷದ 10 ವರ್ಷದಲ್ಲಿ ನಿಮಗೆ ಲೇಔಟ್ ಲ್ಯಾಂಡಿನ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ಬಹಳ ಅಡ್ವೈಸಬಲ್. ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ, ಇನ್ಶೂರೆನ್ಸ್ ಮೇಲೂ ಮಾಡಿ, ಮ್ಯೂಚುವಲ್ ಫಂಡು ಮಾಡಿ, ಬಟ್ ಒನ್ ಆಫ್ ದ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಈಸ್ ಆನ್ ಲ್ಯಾಂಡ್. ನಿಮ್ಮ ಹೆಲ್ತ್ ಆ್ಯಂಡ್ ಲ್ಯಾಂಡ್ ಆರ್ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್. ನಿಮ್ಮ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ, ಲ್ಯಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ಮೈಸೂರು ಸಿಟಿ ಲೇಔಟ್, ಮೈಸೂರು ವಿಶ್ವವಿದ್ಯಾನಿಲಯ ಅಥವಾ ಮೈಸೂರು ಯೂನಿವರ್ಸಿಟಿ ದಟ್ಟಗಳ್ಳಿ ಮುಂಭಾಗದಲ್ಲಿರುವಂತಹ ಲೇಔಟಲ್ಲಿ ಏನು ನೋಡ್ತಾ ಇದ್ದೀರಾ, ಇನ್ನೊಮ್ಮೆ ಈ ಮನೆ ಹಿಂಭಾಗದಲ್ಲಿರುವಂತಹ ನಿವೇಶನ ಇದು ಸೇಲ್ಗಿದೆ. ಸೌತ್ ಈಸ್ಟ್ ಕಾರ್ನರ್, ನಾನು ನಿಂತಿರೋದು ಸೌತಿಗೆ ನಿಂತಿದ್ದೀನಿ, ಈಸ್ಟಿಗೆ ಮುಖವಾಗಿದ್ದೀನಿ. ಸೌತ್ ಈಸ್ಟ್ ಕಾರ್ನರ್ ಸೈಟ್ ಇದು ಸೇಲ್ಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಡೂ ಕಾಂಟ್ಯಾಕ್ಟ್ ಮೀ.